ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಸಮರ್ಥವಾಗಿ ನಿಭಾಯಿಸ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ನಮಗೆ. ಖಂಡಿತ ಇಲ್ಲ, ಅದು ನಾನು ಒಪ್ಕೋತೀನಲ್ಲ. ಅವರು ಸಮರ್ಥ ನಿಭಾಯಿಸಿದರೆ ಯಾವತ್ತೂ ಸರ್ಕಾರ ಪತನ ಆಗಬೇಕಾಗಿತ್ತು. ಇದಕ್ಕಿಂತ ಬೇಕಾಗಿತ್ತಾ? ಮೂಢ ಹಗರಣಕ್ಕಿಂತ ಬೇಕಾಗಿತ್ತಾ? ವಾಲ್ಮೀಕಿ ಹಗರಣಕ್ಕಿಂತ ಬೇಕಾಗಿತ್ತಾ? ಇವತ್ತು ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲ. ಅವತ್ತಲ್ಲಿ ರೈತರಿಗೆ ಸರಿಯಾದಂಥ ಬೆಂಬಲ ಬೆಲೆ ಕೊಡಲಿಲ್ಲ, ಬೆಳೆ ಪರಿಹಾರ ಕೊಡಲಿಲ್ಲ. ಅಲ್ಲಿ ರೈತರು ಬೀದಿಲಿ ಬಂದು ಕುಳಿತಿದ್ದಾರೆ. ಅಲ್ಲಿ ಕೊಡೋಕ್ಕೆ ಸಂಬಳ ಇಲ್ಲ. ಅಲ್ಲಿ ವಸೂಲಿ ಮಾಡಿ ಜೀವನ ಮಾಡ್ತಾ ಕುಂತವ್ರೆ. ಅಲ್ಲಿ ಬೆಳಗ್ಗೆದ್ದರೆ DCM ಮನೆಗೆ CM ಹೋಗ್ತಾರೆ, CM ಮನೆಗೆ DCM ಬರ್ತಾರೆ. ಅಲ್ಲಿ ಈಗ ಸುರಂಗದ್ದೇನು ಭಾಳ ಪ್ರಮುಖವಾಗಿದೆ. ಅಲ್ಲಿ ಸುರಂಗದ ಅವಶ್ಯಕತೆ ಏನಾಗಿದೆ ಈಗ ಅಲ್ಲಿ ಅವ್ರಿಗೆ ಒಟ್ಟೆ ಅಂತಂದರೆ DKಶಿ ಹಾಕಿರೋ ಬಂಡವಾಳ ಏನಿದೆ, ಸುಮಾರು ಒಂದು 2 ಲಕ್ಷ ಕೋಟಿ ಹತ್ತತ್ರ ಒಂದು ಎಲ್ಲ ಕಡೆ ಇನ್ವೆಸ್ಟ್ ಮಾಡಿದೆ ಅಂತ ಕೆಲ ಜನಗಳು ಊಹಾಪೋಹ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಬಂದೈತಿ. ಅಲ್ಲಿ ಆ ದುಡ್ಡು ವಸೂಲಿ ಆಗಬೇಕು. ಅದಕ್ಕೋಸ್ಕರ ಬಿಲ್ಡರ್ನ ಕೆಲವು ಪ್ರತಿಷ್ಠಿತ ಕಂಪ್ನಿಗಳನ್ನ ಮಡಿಕೊಂಡಿದ್ದಾರೆ. ಕಂಪ್ನಿ ಫೈಲ್ಗಳು ಮನೆ ಮುಖ್ಯಮಂತ್ರಿ ಕಡತ ಚೇಂಬರ್ಲಿದೆ ಅಂತಂದೇಳಿ ನಮಗೆ ಮಾಹಿತಿ ಸಿಕ್ಕಿದೆ. ಅಲ್ಲಿ ಆ ಫೈಲ್ ಕ್ಲಿಯರ್ ಮಾಡೋಕ್ಕೆ DK ಶಿವಕುಮಾರ್ ಒಂದು ಬ್ಲ್ಯಾಕ್ ಮೇಲ್ ಮ್ಯಾಜಿಕ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ. ಸೊ ಆ ಬ್ಲ್ಯಾಕ್ ಮೇಲನ್ನು ಸಮರ್ಥವಾಗಿ CM ಎದುರಿಸ್ತಾವ್ರೆ. ಯಾಕೆ ಅಂತಂದರೆ ಅವ್ರಿಗೆ ಇಲ್ಲಿ ನಾಟಿಕೋಳಿ ಸಾರ ಇನ್ನೊಂದು ಮತ್ತೊಂದು ಮಾಡಿ ಕುಂತ್ಕಂದಲ್ಲಿ ನೀನು ಇಷ್ಟು ಮಾಡ್ಕೊಳಪ್ಪ, ನಾನು ಇಷ್ಟು ಮಾಡ್ಕೊಳಪ್ಪ ಅಂತ ಹೇಳ್ಕೊಂಬತ್ತವ್ರೆ. ಒಟ್ಟೆ ರಾಜ್ಯ ಜನತೆಗೆ ಮಣ್ಣು ಹಾಕೋ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ಆರಕ್ಷಕ ಇದ್ದಾರೆ ಸರ್. ಅವ್ರೇನು ಇದನ್ನು ಸರಿಯಾಗಿ ಫೈಟ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಕೇಳಬೇಕು ಅವ್ರಲ್ಲಿ. ಅವರು ಯಾವುದೇ ಒಂದು ವಿಚಾರವನ್ನು ಸಮಗ್ರ ಎತ್ಕೋಬೇಕಲ್ಲ. ಈಗ ಒಂದು ರಾಷ್ಟ್ರೀಯ ಪಕ್ಷ, ಅದು ವಿಶ್ವದಲ್ಲಿ ಅತಿ ದೊಡ್ಡ ಹೆಚ್ಚು ಪಕ್ಷವಾದಂಥ ರಾಷ್ಟ್ರೀಯ ಪಕ್ಷದಲ್ಲಿ ಜವಾಬ್ದಾರಿ ಇದ್ದಂಥರಲ್ಲಿ ಯಾರು ತಪ್ಪು ಮಾಡಿದ್ರೆ ಅವನ್ನ ಇಮಿಡಿಯೇಟಾಗಿ ಅವ್ನು ಜೈಲಿಗೆ ಹಾಕಂತ ಕೆಲಸ ಮಾಡ್ಬೇಕು ಅವ್ರನ್ನಲ್ಲಿ. ಯಾಕೆ ಅವ್ರನ್ನ CBI ಕೇಸ್ ಫೈಲ್ ಮಾಡಿಲ್ಲ ಅವ್ರ ಮೇಲೆ? ಯಾಕೆ ಲೋಕಾಯುಕ್ತ ಕೇಸ್ ಫೈಲ್ ಮಾಡಲಿಲ್ಲ ಇವರು? ಬರೀ ಮಾಧ್ಯಮದಲ್ಲಿ ಬಂದು ಹೇಳಿಕೆ ಕೊಡೋವಂಥದ್ದಲ್ಲ, ಕಾನೂನು ಚೌಕಟ್ಟು ಇರಬೇಕಲ್ಲಿ. ನಾನು ಸರ್ಕಾರದ ವಿರುದ್ಧ ಫ್ರೀ ಗ್ಯಾರಂಟಿ ವಿರುದ್ಧವಾಗಿ 18 ಪಿಟಿಷನ್ ಫೈಲ್ ಮಾಡಿದ್ದೀನಿ ನಾನು. ಯಾವ ಥರ ಕೇಳಿದಾರೆ ಅವರಲ್ಲಿ? ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡ್ತಾರೆ ನಾನಲ್ಲಿ. BJP ಪಕ್ಷ ಪರವಾಗಿ ಕೆಲಸ ಮಾಡ್ತಾರಲ್ಲಿ. ನಮ್ಮದು ಒಳ ಒಪ್ಪಂದ ಇಲ್ಲ. ದೇವೇಗೌಡ ಮನೆಯವ್ರ ಜೊತೆಲ್ಲ ಅಲ್ಲಿ BJP ಜೊತೆ ಒಳ ಒಪ್ಪಂದ ಮಾಡ್ಕೊತಲ್ಲ ನಾವಲ್ಲಿ. ಇವ್ರು ಒಳ ಒಪ್ಪಂದ ಇರ್ಬೋದೇನೋ ಅಲ್ಲಿ. ಹಾಗಾಗಿ ಕೆಲವು ಇಂಪಾರ್ಟೆಂಟ್ ವಿಚಾರನ ಕೇಳಕ್ಕೆ ಹೋಗಲ್ಲ ಅಲ್ಲಿ. ವಿಜೇಂದ್ರ ಅವ್ರಿಗೆ ನೈತಿಕತೆ ಇದ್ರೆ ಅವರಲ್ಲಿ ಬಂದು ದೇವರಾಜೇಗೌಡರು ಇಷ್ಟು ನಡೆಸ್ತೀವಿ, ಸರ್ಕಾರದ ವಿರುದ್ಧ ಇಷ್ಟು ಕೇಸ್ ನಡೆಸ್ತಿದ್ದಾರೆ ನೀವಲ್ಲಿ. ಈ ಒಂದು ಫ್ರೀ ಗ್ಯಾರಂಟಿದಲ್ಲಿ ಇಡೀ ಸರ್ಕಾರ ಡಿಸ್ಕ್ವಾಲಿಫೈ ಮಾಡೋಂಥದ್ದು ಅಲ್ಲಿ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬೋದಿತ್ತು ಅಲ್ಲಿ. ಅವ್ರು ಏನು ಮಾಡಿದ್ರು? TV ತೋರಿಕೆಗೋಸ್ಕರ ಏನು ಮಾಡಿದ್ರು ಅವರಲ್ಲಿ? ಅದ್ಯಾರೋ ಮೈಸೂರು ಮೂಡ ಬಂತಲ್ಲ, ಯಾರೋ ಪಿಟಿಷನ್ ಇದ್ನಲ್ಲ ಅವನಲ್ಲಿ, ಅವನಿಗೆ ನಾನು ಎಲ್ಲ ಸರಿ ಸಹಕಾರ ಕೊಡ್ತೀವಿ ಅಂತ ಅಂದರೆ, ಈಗ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಕ್ಯಾಂಡಿಡೇಟಾಗಿ ಕೆಲಸ ಮಾಡ್ತಾರೆ. ನನಗಿಲ್ವಾ ಅಲ್ಲಿ? ನಾನು ನೇರವಾಗಿದ್ದೀನಿಲ್ಲ ಸರ್ಕಾರದ ವಿರುದ್ಧವಾಗಿ. ನಾನು ಒಳ ಒಪ್ಪಂದ ಇಲ್ಲ ಅಲ್ಲಿ. ಅವ್ರು ಒಳ ಒಪ್ಪಂದ ಇರೋ ಜೊತೆ ನಮ್ಮ ಮೈಸೂರು ಹಾಸನ ಹಗರಣಕ್ಕಿಂತ ಬೇಕಾ? ಎಷ್ಟು ಹಗರಣ ಇದೆ ಇವತ್ತು? ಅದ್ಯಾವುದು ಕೇಳಲ್ಲ ಅಲ್ಲಿ. ಹಾಗಾಗಿ ಅವರು ಕೂಡ ಹೈಕಮಾಂಡ್ ಕೂಡ ಗೊತ್ತಾಗ್ತದೆ ಇದೆಲ್ಲ. ನಾನು ಈಗಾಗಲೇ ದೂರ ಬರೆದಿದ್ದೀನಿ. ನೀವು ಕೇಳೋಕ್ಕೆ ಮುಂಚಿತ ನಾನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಸಮರ್ಥವಾಗಿ ಎದುರಿಸಲಿ ನಮ್ಮ ರಾಜ್ಯಾಧ್ಯಕ್ಷ ವಿಫಲರಾಗಿದ್ದವರೇ ಮತ್ತು ವಿರೋಧ ಪಕ್ಷ ನಾಯಕರು ವಿಫಲರಾಗಿದ್ದು ಬರೆದಿದ್ದು ನಾವಲ್ಲಿ. ಹಾಗಾಗಿ ನನಗೆ ಹಾಸನ ಜಿಲ್ಲೆಯಲ್ಲಿ ಯಾರು ನಾನು ಕರೀತಾ ಇಲ್ಲ ಇಲ್ಲಿಗ. ಇಲ್ಲೇನು ಅಲ್ಲಿ ಅವರ ಅಚ್ಚೇಳಗಳು ಕೆಲವರು ಇದ್ದಾರಲ್ಲ, ಅವರೆಲ್ಲ ಈಗ ನಾನು ಯಾವ ಕಾರ್ಯಕ್ರಮ ನಾನು ಕರೀತಿಲ್ಲ ಇಲ್ಲ ಆಗಲಿ. ಹಾಲಿ ಮಾಜಿ ಎಲ್ಲ ಒಂದಾಗ್ಬಿಟ್ಟವ್ರೆ. ಎಲ್ಲ ಒಂದಾಗಿರೋ ಹಾಸನದಲ್ಲಿ ಕಾಂಗ್ರೆಸ್ಸು BJP ಎಲ್ಲ ಒಂದಾಗಿವ್ರೆ. ಅವ್ರಿಗೇನು ನೈತಿಕತೆ ಏನಿಲ್ಲ, ಪಕ್ಷದ ಪ್ರಾಮಾಣಿಕತೆ ತತ್ವ ಸಿದ್ಧಾಂತ ಯಾವುದೂ ಇಲ್ಲ. ಇದನ್ನೇನು ರಾಜ್ಯಾಧ್ಯಕ್ಷರು ಪ್ರಶ್ನೆ ಮಾಡ್ತಾರಲ್ವ? ರಾಜ್ಯಾಧ್ಯಕ್ಷ ಸರಿ ಇಲ್ವಲ್ಲ, ಇನ್ನು ಅವರೆಲ್ಲಿ ಪ್ರಶ್ನೆ ಮಾಡ್ತಾರೆ ಇದನ್ನ? ಅವರಾಗಿ ಇಷ್ಟೊತ್ತಿಗೆ ಸರ್ಕಾರ ಬೀಳಿಸಿ ಹಾಕ್ಬೇಕಾಯ್ತು. ಇವತ್ತು ಇಡೀ ರಾಜ್ಯಾದ್ಯಂತ ದಂಗೆ ಹೇಳ್ಬೇಕಾಯ್ತು. ನಮ್ಮ BJP ಕಾರ್ಯಕರ್ತರಲ್ಲಿ ರೈತರುಗಳು ದಂಗೆ ಹೇಳ್ಬೇಕಾಯ್ತು. ಎಲ್ಲಿ ಆ ಥರ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಕೊಡ್ತಾವ್ರೆ? ಆ ಥರ ಎಲ್ಲಿ ಹೋರಾಟಕ್ಕೆ ಸಜ್ಜು ಮಾಡ್ತಾವ್ರಲ್ಲಿ? ಈಗಲೂ ಕಾಲ ಮಿಂಚಿಲ್ಲ. ಮನೆ ವಿಜೇಂದ್ರ ಹೇಳೋದು ನಾನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರದ ವಿರುದ್ಧಕ್ಕೆ ಒಂದು ದಂಗೆ ಹೇಳಿ ಇವ್ರು ಮಾಡಿರೋ ಅಕ್ರಮಗಳು ಅನ್ಯಾಯ ತಂದು ಬೇದಿಗೆ ಆಗ ನಾವು ನಿಲ್ಕತ್ತೀವಿ. ಅಲ್ಲಿ ಕಾನೂನು ಚೌಕಟ್ಟು ನಾವು ಹೋರಾಟ ಮಾಡ್ತೀವಿ ನಾವಲ್ಲಿ. ನೀವು ಒಳ ಒಪ್ಪಂದ ಮಾಡ್ಕೊಂಡು ಸುಮ್ಮನೆ ಮೇಲ್ನೋಟಕ್ಕೆ ಬಂದುಬಿಟ್ಟು TV ಮುಂದೆ ಮಾತಾಡೋದು, ಮನೆಗೆ ಹೋಗೋದು ಆ ಕೆಲಸ ಅಲ್ಲ. ಅದು ನಡೆಯಲ್ಲ, ಏನು ಉಪಯೋಗ ಆಗಲ್ಲ. ಅದು ನಂತರ ಸಾವಿರಾರು ಹಗರಣ ಇದು ನಾನೇ ಕೊಡ್ತೀನಿ ಬೇಕಾದ್ರೆ ನಿಮಗೆ ವಿಜೇಂದ್ರ ಅವ್ರಿಗೆ, ನಾಡಗಿರಿ ಸರ್ಕಾರದ ವಿರುದ್ಧವಾಗಿ.